ಹೇ ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ವ್ಲಾಗ್ಸ್. ಇವತ್ತು ನಾವು ಲಾಲ್ಬಾಗ್ ಫ್ಲವರ್ ಶೋಗೆ ಹೋಗ್ತಾ ಇದ್ದೀವಿ. ಫಸ್ಟು ಅಲ್ಲಿ ಕೆರೆ ಅಲ್ಲಿತ್ತು, ಆಮೇಲೆ ಅಲ್ಲಿ ಫೋಟೋ ತಗೊಂಡ್ವಿ, ಆಮೇಲೆ ಅಲ್ಲಿ ಇದು ಒಂದು ರೌಂಡ್ ಹಾಕಿ ಆಮೇಲೆ ಅಲ್ಲಿ ಫ್ಲವರ್ಸ್ ಇತ್ತು, ಆಮೇಲೆ ಬೇಲ್ಪುರಿ ತಗೊಂಡ್ವಿ. ನಮ್ಮಮ್ಮ ಕಾರ್ನ್ ತಂದು ಕೊಟ್ಟರು. ಹಾಯ್ ಹಾಯ್ ಅಂತವರೆಲ್ಲರೂ. ನಮ್ಮಮ್ಮನ ಕಾರ್ನ್ ತಿಂತಾ ಹಾಯ್ ಹೇಳಿದ್ರು. ನನ್ನ ತಂಗಿ ನೋಡಿ ಕಾರ್ನ್ ತಿಂತಾವಳೆ. ಎಲ್ಲರೂ ತಿನ್ಕೊಂಡು ಮಜಾ ಮಾಡ್ಕೊಂಡು ಸ್ವಲ್ಪ ತಲೆ ಕೂತ್ಕೊಂಡ್ವಿ. ಫ್ಲವರ್ ಇಲ್ಲ ಅಂದರೆ ಮಜಾನೇ ಇಲ್ಲ. ಎಷ್ಟು ವೆರೈಟಿ ಫ್ಲವರ್ಸ್ ಇತ್ತು ಗೊತ್ತಾ ಗಾಯ್ಸ್, ಕೌಂಟಿಂಗ್ ಇಲ್ಲ, ಅಷ್ಟು ಫ್ಲವರ್ಸ್ಗಳಿದ್ವು ಮತ್ತು ವೆರೈಟೀಸ್ ಆಫ್ ಫ್ಲವರ್ಸ್ಗಳಿದ್ವು. ಮಜಾ ಬಂದ್ಬಿಡ್ತಪ್ಪ. ಆದರೂ ಜನ ಸ್ವಲ್ಪ ಜಾಸ್ತಿ ಇದ್ದರು, ಸಂಡೇ ಅಲ್ವಾ ಅದಕ್ಕೆ. ಬನ್ನಿ ಗಾಯ್ಸ್, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಹಂಗೆ ಮುಂದೆ ಹೋಗ್ತಾ ಇದ್ವಿ. ನಿಧಾನಕ್ಕಲ್ಲಿ ಸ್ಟಾಪ್ಸ್ ಮಾಡಿಕೊಂಡು ಕಾರಣ ಅಂತ. ನನ್ನ ತಂಗಿ ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ರು. ನನ್ನ ತಂಗಿಗೆ ಐಸ್ ಕ್ರೀಮ್ ಕೊಡಿಸಿ ತಿಂತಾವಳೆ, ಸೂಪರ್ ಅಂತೆ. ಆಮೇಲೆ ಅದು ಒಂದು ಜಾಗದಲ್ಲಿ ಮರ ಚೆನ್ನಾಗಿತ್ತು ಅಂತ ಅದ್ರ ಮೇಲೆ ಕೂತ್ಕೊಂಡು ಫೋಟೋ ತಗೊತಾ ಇದ್ವಿ. ನಾನು ನೋಡಿ ನನ್ನ ತಂಗಿನ ಮೇಲೆ ಹತ್ತಿಸ್ಬಿಟ್ಟು ಮರ ಎತ್ತದಂಗೆ ಆ್ಯಕ್ಟಿಂಗು. ನಮ್ಮಮ್ಮ ನನ್ನ ತಂಗಿ ಫೋಟೋ ತಗೊಂಡ್ರು. ಆಮೇಲೆ ಫ್ಲವರ್ ಶೋ ರೈಟ್ ಸೈಡು ಈ ಥರ ಡಿಸೈನ್ ಮಾಡಿದರು. ನೋಡಿ ಗ್ಲಾಸ್ ಹೌಸು, ಅದ್ರ ಒಳಗಡೆ ಫ್ಲವರ್ ಶೋ ನಡೀತಾ ಇದೆ. ಬನ್ನಿ ಗಾಯ್ಸ್, ಹೊರಗಡೆ ಹೋಗೋಣ. ನೀವು ಹೋಗಿ ನೋಡಿ, ಚೆನ್ನಾಗಿದೆ. ಇದು ಆನೆ ಇತ್ತು. ಒಳಗಡೆ ಬಂದ್ವಿ. ನೋಡಿ ಟೆಂಪಲ್, ಫ್ಲವರಿಂದ ಮಾಡಿರೋ ಟೆಂಪಲ್ಲು. ಆದರೂ ಇನ್ನೂ ಪ್ಲೇಸಸ್ ಇತ್ತು, ಕವರ್ ಮಾಡೋಕ್ಕಾಗಿಲ್ಲ. ನಾವು ಅಷ್ಟು ಕವರ್ ಮಾಡಿಲ್ಲ, ನಾವು ಹೋಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿಕೊಂಡು ಬಂದ್ವಿ. ಜನ ಒಳಗಡೆ ಜಾಸ್ತಿ ಇದ್ದರು. ಫ್ಲವರ್ಸು ಆ ಸೈಡು ಈ ಸೈಡು ಎಲ್ಲ ಆ ಸೈಡ್ ತೊಗೊಬೇಕಾ ಈ ಸೈಡ್ ತೊಗೊಬೇಕಾ ಒಂದು ಗೊತ್ತಾಗಿಲ್ಲ. ಅದಕ್ಕೆ ಎರಡೂ ತೊಗೊಂಡ್ಬಿಟ್ವಿ. ನೋಡಿ ಆ ಸೈಡು ಇದೆ ಈ ಸೈಡು ಇದೆ, ವೆರೈಟಿ ಆಫ್ ಫ್ಲವರ್ಸು. ಆನೆ ನೋಡಿ, ಇದು ಫಸ್ಟ್ ಟೈಮ್ ನಾನು ಈ ಥರ ವ್ಲಾಗ್ ಮಾಡ್ತಾ ಇರೋದು. ಅಲ್ಲಿ ಸ್ಟ್ಯಾಚು ಇದೆ ಮೇಲ್ಗಡೆ, ಅದು 3 ಚಿಕ್ಕ ಸ್ಟ್ಯಾಚು ಏನೋ ಇದೆ ಒಳಗಡೆ. ನಾವು ಆ ಸೈಡಲ್ಲಿ ಸುತ್ತಕ್ಕೆ ಹೋಗಿಲ್ಲ. ಹಿಂದ್ಗಡೆ ನಮ್ಮಪ್ಪ ನನ್ನ ತಂಗಿ ಹಾಯ್ ಮಾಡ್ತಾಳೆ. ಆ ಸೈಡ್ ಒಳಗಡೆ ಹೋಗೋದು ಬೇಡ, ಅಲ್ಲೂ ಜನ ಜಾಸ್ತಿ ಇದ್ರು ಅಂತ ಈ ಸೈಡ್ ಬಂದ್ಬಿಟ್ವಿ. ಆಮೇಲೆ ಆ ಸೈಡ್ ಹೋಗ್ಬಿಟ್ಟದ್ವಿ. ನೋಡಿ ಫ್ಲವರಿಂದ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಗೈಸ್. ಇದು ಸ್ಟ್ಯಾಚುಗಳಿದ್ವು, ಒಂದೆರಡು ಜಾಸ್ತಿ ಇದ್ವು ಸ್ಟ್ಯಾಚುಗಳು. ಅದ್ರ ಹಿಂದ್ಗಡೆ ಅದ್ಯಾವುದು ಶಿವನ ಟೆಂಪಲ್ಲು ಅಂತ ಅಂದಿತ್ತು. ಅಲ್ಲೊಂದು ಫ್ಲವರ್ಗಳು ತುಂಬ ಇದ್ವು. ಯಪ್ಪ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಇಷ್ಟನ್ನು ಎತ್ಕೊಂಡು ಮನೇಲಿ ಇಟ್ಕೊಬೇಕಂತ ಅನ್ನಿಸ್ತು ನನಗೆ. ಇದೊಂದು ಫೋಟೋ ತಗೊಂಡ್ವಿ. ನನ್ನ ತಂಗಿ ಬೇಜಾರಾಗಿದ್ದಾಳೆ, ಸುಸ್ತಾಗೋಗಿದ್ವಿ ಎಲ್ಲರೂ. ಇದು ಅದೇನೋ ಗೋಪುರದ ಥರ ಮಾಡಿದ್ದು ಫ್ಲವರ್ಸ್ನ, ಚೆನ್ನಾಗಿತ್ತಪ್ಪ. ಇದೊಂದು ಅದು ಬೋರ್ಡ್ ಮೇಲೆ ಏನೋ ಬರೆದಿತ್ತು, ಅರ್ಥ ಆಗಿದೆ. ಅದೊಂದು ಫೋಟೋ ತಗೊಂಡು ವೀಡಿಯೋ ತಗೊಂಡು ಬಂದ್ವಿ. ಅಲ್ಲಿಂದ ಹೋಗ್ತಾ ಇದ್ದೀವಿ. ಸ್ಟ್ಯಾಚುಗಳಿದ್ವು, ಜಾಸ್ತಿ ಕವರ್ ಮಾಡೋಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಂಡು ಬಂದ್ವಿ. ಎಷ್ಟೊಂದು ಫ್ಲವರ್ಗಳಿದ್ವು. ಅಲ್ಲಿ ಒಂದು ಹೋಗ್ತಾ ಅಲ್ಲಿ ಸಿಕ್ತು ಈ ಥರ. ಅಲ್ಲಿ ಫೋಟೋ ತೊಗೊಳಕ್ಕೆ ಚೆನ್ನಾಗಿತ್ತು. ಅಲ್ಲಿಂದ ನನ್ನ ತಂಗಿ ಕಾಟನ್ ಕ್ಯಾಂಡಿ ಕೇಳಿದ್ರು, ಅದಕ್ಕೆ ಮಾಡ್ತಾ ಕಾಟನ್ ಕ್ಯಾಂಡಿ ಎಲ್ಲ 1 to ಡಬಲ್ ರೇಟು ಎಲ್ಲ. ಅಲ್ಲಿ 20 ರೂಪೀಸ್ದು 50 ರೂಪೀಸು, 50 ರೂಪೀಸ್ದು 80 ರೂಪೀಸು.
ಜಾಸ್ತಿ ಇದಲ್ಲ ನೋಡಿ. ಫಸ್ಟ್ ಟೈಮ್ ಅಷ್ಟು ದೊಡ್ಡ ಕಾಟನ್ ಕ್ಯಾಂಡಿ ನಾನು ನೋಡ್ತಾ ಇರೋದು. ನಾನು ಪಾಪ್ಕಾರ್ನ್ ತೊಗೊಂಡೆ. ಆಮೇಲೆ ಅಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆದು ಆ ಫೋಟೋ ತೊಗೊಂಡು ಅಲ್ಲಿ ಪೋಸ್ಟ್ ಮಾಡಿದ್ರೆ ನಮಗೆ ಇದು ಸಿಗುತ್ತಂತೆ, ಆ ಆಡಿಯೋ ಅದೇನೋ ಫಂಕ್ಷನ್ ನೋಡಬೋದಂತೆ. ಆಮೇಲೆ ಅಲ್ಲಿ ಫ್ಲವರ್ ಬಾಲ್ಸ್ ಇತ್ತು. ಈ ಥರ ನೋಡಿದ್ರಲ್ಲ ಗೈಸ್ ಏನೇನಾಗುತ್ತೆ. ನೆಕ್ಸ್ಟ್ ವೀಡಿಯೋ ನಿಮಗೆ ತೋರಿಸ್ತೀನಿ. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗುರು.